ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆ ಬಳ್ಳಾರಿಯ ವತಿಯಿಂದ ಸಾಮಾಜಿಕ ಜಾಗೃತಿ ದುಂಡು ಮೇಜಿನ ಸಭೆಯನ್ನ ಇಂದು ಬೆಳಗ್ಗೆ ಬಳ್ಳಾರಿಯ ರಾಕ್ ಗಾರ್ಡನ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಸರ್ಕಾರಿ ಆದೇಶದ ಕ್ರೈಸ್ತರ ಪಟ್ಟಿಯಲ್ಲಿ ಜಾತಿಗಳ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಹಿಂದೂ ಸಮಾಜದ ವಿವಿಧ ಜಾತಿಗಳನ್ನು ಕ್ರೈಸ್ತ ಮತದೊಂದಿಗೆ ಜೋಡಿಸಿದ್ದನ್ನು ಖಂಡಿಸಿ ಸಾಮಾಜಿಕ ಜಾಗೃತಿಗಾಗಿ ದುಂಡು ಮೇಜಿನ ಸಭೆಯಲ್ಲಿ ಹಲವು ಜಾತಿಯ ವಿವಿಧ ಮುಖಂಡರುಗಳು ಭಾಗವಹಿಸಿದ್ದರು. ಸಾಮರಸ್ಯ ವೇದಿಕೆಯ ಸಂಚಾಲಕರು ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ವಾದಿರಾಜ್ ಬೆಂಗಳೂರು ಇವರು ನೆರೆದಿದ್ದ ಸಮಸ್ತ ಹಿಂದೂ ಸಮಾಜದ ವಿವಿಧ ಜಾತಿ ಸಮುದಾಯಗಳ ಮುಖಂಡರನ್ನ ಉದ್ದೇಶಿಸಿ ಮಾತನಾಡಿದರು. ಹಿಂದೂ ಧರ್ಮದ ಬೇರೆ ಬೇರೆ ಜಾತಿಗಳ ಜೊತೆ ಕ್ರೈಸ್ತ ಎಂದು ಸೇರಿಸಿ ಹಿಂದುಳಿದ ಜಾತಿ ಸಮೀಕ್ಷೆಗೆ ಚಾಲನೆ ನೀಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿಲುವನ್ನ ಈ ಸಭೆಯಲ್ಲಿ ಖಂಡಿಸಲಾಯಿತು. ಮಾಜಿ ಶಾಸಕ ಜಿ ಸೋಮಶೇಖರ ರೆಡ್ಡಿ, ಕಲ್ಯಾಣ ಸ್ವಾಮೀಜಿ ಮತ್ತು ಸಮುದಾಯಗಳ ವಿವಿಧ ಮುಖಂಡರುಗಳು ತಮ್ಮ ಮುಂದಿನ ಹೋರಾಟದ ಬಗ್ಗೆ ಈ ಸಭೆಯಲ್ಲಿ ಚರ್ಚಿಸಲಾಯಿತು. ಆಗಸ್ಟ್ 22ನೇ ತಾರೀಕು ವಿಜಯವಾಣಿ ಮತ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಅದರ ಒಂದು ಜೆರಾಕ್ಸ್ ಕಾಪಿ ಇಲ್ಲಿದೆ. ಒಂದು ಪ್ರಕಟಣೆಯನ್ನ ಕೊಟ್ಟಿದೆ ಸರ್ಕಾರ ಆಯೋಗ. ಏನದು? ಕರ್ನಾಟಕದಲ್ಲಿ ಈ ರೀತಿ ಒಂದು ಜಾತಿ ಜನಗಣತಿ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು 1400 ಜಾತಿ ಉಪಜಾತಿಗಳನ್ನ ಗುರುತಿಸಿದೆ. ಅದರ ಒಂದು ಪಟ್ಟಿಯನ್ನ ಆಲ್ಫಾಬೆಟಿಕಲ್ ಆರ್ಡರ್ ವರ್ಣಮಾಲೆ ಅನುಸಾರವಾಗಿ ಕೊಟ್ಟಿದ್ದೀವಿ. ಎಲ್ಲ ಜಾತಿ ಸಮುದಾಯಗಳು ಒಂದ್ಸರಿ ಅದನ್ನ ಗಮನಿಸಿ. ಅದನ್ನ ನೋಡಿದಾಗ ಒಂದು ಪ್ರಶ್ನೆ ಬಂತು. ಏನದು ಪ್ರಶ್ನೆ? ಆ ಪ್ರಶ್ನೆನೇ ಇಲ್ಲಿ ಇರೋದು. ಏನಪ್ಪಾ ಅಂತ ಹೇಳಿದ್ರೆ, ಈ ಜಾತಿಗಳ ಪಟ್ಟಿಯಲ್ಲಿ ನಮ್ಮ ಜಾತಿಗಳೇನಿದೆ, ಈ ಜಾತಿಗಳ ಜೊತೆಗೆ ಕ್ರೈಸ್ತ ಅಂತಕ್ಕಂತಹ ಜಾತಿಗಳು ಬಂದ್ಬಿಟ್ಟಿದೆ. ಹೇಗಿತ್ತು? ಅಲ್ಲೇನು 14 ಜಾತಿಗಳು ಪಟ್ಟಿ ಪ್ರಕಟ ಆಗಿದೆಯಲ್ಲ, ಆಯಾ ಜಾತಿಗೆ ಸಂಬಂಧಪಟ್ಟವರು ಯಾರು ಬಹುಶಃ ನೋಡಲೇನೇ ಇಲ್ಲ. ನಾವು ಒಂದು ಜನ ಸ್ನೇಹಿತರು ಒಂದು ಕಡೆ ಸೇರಿ ಪಟ್ಟಿಯನ್ನು ನೋಡಿದಾಗ, ನಾನು ಮೂಲತಃ ವೀರಶೈವ ಲಿಂಗಾಯತ ಪಂಥದಲ್ಲಿ ಬರುವಂತ ಜಂಗಮ ಜನಾಂಗಕ್ಕೆ ಸೇರಿದವರು. ಅಲ್ಲಿ ಎಲ್ಲೂ ಜಂಗಮ ಜಾತಿಯ ಪ್ರಸ್ತಾಪ ಇರಲಿಲ್ಲ. ಅಲ್ಲಿ ಇದ್ದಿದ್ದು ಕ್ರಿಶ್ಚಿಯನ್ ಜಂಗಮ. ಅದು ನೋಡಿ ನನಗೆ ಗಾಬರಿ ಆಯಿತು. ಜಂಗಮರಿಗೆ ಸಂಬಂಧಪಟ್ಟಂತೆ ಕ್ರಿಶ್ಚಿಯನ್ ಜಂಗಮ, ಸಿರಿಯ ಜಂಗಮ, ಬೇಡುವ ಜಂಗಮ ಲಿಂಗಾಯತ ಅಂತ ಹೇಳಿ ಕೊಟ್ಟಿದ್ರು. ಗುರು ಹಿರಿಯರಿಗೆ, ಪ್ರತಿಯೊಬ್ಬ ಅಣ್ಣ ತಮ್ಮಂದರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ನಮ್ಮ ಈ ಕಾಲೇಜ್ ಸರ್ಟಿಫಿಕೇಟ್ಗಳಾಗಲಿ ಇನ್ನೊಂದಾಗಲಿ ನಾವೇನು ಬರಿತೀವಿ ಅಂದರೆ ನ್ಯಾಷನಾಲಿಟಿ ಇಂಡಿಯನ್ ಅಂತ ಬರೀತೀವಿ, ರಿಲಿಜಿಯನ್ ಹಿಂದೂ ಅಂತ ಬರೀತೀವಿ. ಕ್ಯಾಸ್ಟ್ ಬಂದಾಗ ನಮ್ಮ ಸಬ್ ಕ್ಯಾಸ್ಟ್ಗಳು ಬರೆಯೋದು ಸ್ಟಾರ್ಟ್ ಮಾಡಿದ್ವಿ. ಆ ಕ್ಯಾಸ್ಟ್ ಕಾಲನ್ನೇ ತೆಗೆದುಬಿಟ್ಟು ರಿಲಿಜಿಯನ್ ಹಿಂದೂ ಮಾತ್ರ ಇರಲಿ, ನ್ಯಾಷನಾಲಿಟಿ ಇಂಡಿಯನ್ ಅಂತ ಇಟ್ಬಿಟ್ರೆ ನಾವೆಲ್ಲ ಐಕ್ಯವಾಗಿ ಹೋರಾಟ ಮಾಡಲಿಕ್ಕೆ ಅನುಕೂಲ ಆಗುತ್ತಾ ಅಂತ ನನ್ನ ಒಂದು ಭಾವನೆಯಿಂದ ಮೋದಿ ಸಾರು ನೋಟ್ ಬ್ಯಾನ್ ಮಾಡೋ ಬದಲು ಕ್ಯಾಸ್ಟ್ ಬ್ಯಾನ್ ಮಾಡಿಬಿಟ್ಟಿದ್ರೆ ನಮ್ಮ ದೇಶ ಇವತ್ತು ಎಲ್ಲಿಗೋ ಹೋಗ್ತಾ ಇತ್ತು ಅಂತ ನನಗೆ ಅನಿಸ್ತಾ ಇತ್ತು. ಸಿದ್ದರಾಮಯ್ಯನವರು ಆಗಲಿ, ಅಣ್ಣಾದ್ರಿಯವರಾಗಲಿ, ನಮ್ಮ ಹನುಮಂತಪ್ಪಣ್ಣನವರು ಮತ್ತೆ ರಾಮಲಿಂಗಪ್ಪ ಅವರು ಪ್ರತಿಯೊಬ್ಬರು ಕೂಡ, ಪಂಚಾಕ್ಷರ ಸಾರು ಕೂಡ ಎಲ್ಲಿದ್ದು, ಹಿರಿಯಣ್ಣ ಎಲ್ಲಿದ್ದು ಕೂಡ ಒಂದೇ ಒಂದು ಏನು ಅಂತಂದ್ರೆ ಇದ್ರ ನಮ್ಮನ್ನು ಒಡೆಯೋದಕ್ಕೆ ಮಾಡಿದಂತ ಪ್ರಯತ್ನ ಇದೆ, ಲಿಸ್ಟ್ ಮಾಡಿದ್ದು. ಹಾಗಾಗಿ ನಮ್ಮವ್ರನ್ನು ಕೂಡ ಅಲ್ಲಿ ಕ್ರಿಶ್ಚಿಯಾನಿಟಿಯಲ್ಲಿ ಸೇರಿ ಅಲ್ಲಿ ಕೂಡ ಕುಲಕ್ಕೆ ವೈರಿಗಳಾಗಿ ಮಾಡಿ ಅಲ್ಲಿ ಕೂಡ ಒದ್ದಾಡಿ ಅನ್ನೋ ಮಟ್ಟಕ್ಕೆ ನಮ್ಮ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಹಂಗಾಗಿ ಈ ಕಾಂಗ್ರೆಸ್ ಸರ್ಕಾರ ಎಲ್ಲಿವರೆಗೆ ಇರುತ್ತೋ ನಮ್ಮ ದೇಶ ಇಷ್ಟೇ ಇರುತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ಇದನ್ನ ರದ್ದು ಮಾಡಲಿಕ್ಕೆ ನಮ್ಮ ಹೋರಾಟ ಪ್ರಾರಂಭ ಆಗಬೇಕು ಅಂತೇಳಿ ಎಲ್ಲಾ ಹಿಂದೂ ಜಾತಿಗಳೆಲ್ಲ, ಪ್ರತಿಯೊಬ್ಬರು ಕೂಡ ಉಪಜಾತಿಗಳು ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ಸೇರಿಕೊಂಡು ಹೋರಾಟ ಮಾಡಿದ್ರೆ ಮಾತ್ರ ಇದಕ್ಕೆ ಒಂದು ಅಂತ್ಯ ಬರುತ್ತೆ ಅಂತೇಳಿ ನನ್ನ ಭಾವನೆ. ಹಾಗಾಗಿ ವಾದಿರಾಜ ಸರ್ ಆಗಲಿ, ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಸ್ವಾಮಿಗಳಾಗಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿ ನಮ್ಮ ಅಭಿಪ್ರಾಯ ನಾವೇನ್ ತಿಳಿಸಿದೀವೋ ಇದನ್ನ ಹೋರಾಟ ರೂಪದಲ್ಲಿ ತಗೊಂಡು ಹೋಗಿದ್ರೆ ಮಾತ್ರ ಮುಂದೆ ನಮಗೆ ಒಂದು ಸಕ್ಸಸ್ ಸಿಗುತ್ತೆ ಅಂತ ಹೇಳಿ ಕೂಡ ಹೇಳಿ ಇಷ್ಟಪಡ್ತಾ ಇದ್ದೀನಿ. ನನಗೆ ಸಮುದಾಯ ಅಂತ ಒಂದು ರೀತಿ ಏನು ಬರೀಲಿ ಅಂತ ಅನ್ಸ್ಬಿಟ್ಟು ಭಾರತೀಯ ಅಂತ ಬರೀಲು. ಯಾಕಂದ್ರೆ ಸ್ವಾಮಿಗಳ ಮೇಲೆ ಒಂದು ಸಮುದಾಯಕ್ಕೆ ಮೀಸಲಾಗಿರಬಾರ್ದು. ಕಾವ್ಯ ಅಂದ್ರೆ ಎಲ್ಲರ ಶ್ರೇಯಸ್ಸನ್ನು ಬಯಸೋದು, ಸ್ವಾರ್ಥ ಏನಿರೋದಿಲ್ಲ. ನಮ್ಮ ಭಾವನೆಗಳಾಗಿದ್ದಾವೆ. ಆದರೆ ವ್ಯಕ್ತಿಗತ ಬಂದಾಗ ಈ ಸ್ವಾಮಿ ಯಾವ ಜಾತಿ, ಯಾವ ಸಮುದಾಯದ ಹುಟ್ಟ್ಯಾರ, ಯಾವ ಊರು ಅನ್ನೋದು ಇವೆಲ್ಲ ಬೇಕಾಗ್ತದೆ.
ಆದರೆ ನಾವು ಸಮಾಜದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಸಮುದಾಯ ಯಾವುದು ಅಂದರೆ ನಮಗೆ ಒಂದಿಟ್ಟು ಬರೆಯೋಕ್ಕೆ ಹಿಂಜರಿಕೆ ಆಗ್ತೈತಿ. ನನಗೆ ಭಾರತೀಯ ಅಂತ ಬರಿಬೇಕು ಅಂತ ಅನಿಸುತ್ತೆ. ಅದಕ್ಕೆ ಇವತ್ತು ನಾವು ಸೇರಿದ್ದೀವಿ, ಭಾಳ ಒಳ್ಳೆಯ ಕೆಲಸ. ಸೇರಿದ್ದನ್ನು ಸಾರ್ಥಕತೆ ಆಗಬೇಕು. ನಾವು ಭಾಳ ಸಭೆ ಸಮಾರಂಭ ಮಾಡ್ತೀವಿ, ಅದು ಅಂತಿಮ ನಿರ್ಧಾರಗಳು ಅದೇನು ಆಗಬೇಕು ಅನ್ನೋದೇ ಆಗೋದೇ ಇಲ್ಲ. ಕೊನೆಗೆ ಭಾಳ ಜನ ಸೇರಿದ್ರು, ಅವ್ರು ಬಂದರು, ಇವ್ರು ಬಂದರು, ಇವ್ರು ಚೆನ್ನಾಗಿ ಮಾತಾಡಿದ್ರು, ಅವ್ರು ಚೆನ್ನಾಗಿ ಮಾತಾಡಿದ್ರು ಅಂತ ಹೇಳ್ಕೊಂಡು ಹೊರಗೆ ಹೋಗ್ಬಿಡ್ತೀವಿ. ಇದ್ರ ಸೇರಿದ ಫಲ ಏನಾಗಬೇಕು ಅನ್ನೋದು ಅದು ಆಗೋದಿಲ್ಲ. ಅದಕ್ಕೆ ನಮ್ಮ ಗುರುರಾಜ್ ಅವರಿಗೆ ಕರೆದು ಹೇಳಿದೆ, ಒಂದಿಷ್ಟು ಮಾಹಿತಿ ಬರೀರಿ, ನಾವೆಲ್ಲರೂ ಸೇರೋಣ. ಮಾಹಿತಿ ಬರೆದ ಮೇಲೆ ನೀವು ನಿಮ್ಮ ಸಮುದಾಯದ ಹೆಸರು ಬರೀರಿ. ಏನು ಇದರಲ್ಲಿ ಎಲ್ಲ ಜಾತಿಗಳು ಸೇರಲ್ಲ, ನಾವೆಲ್ಲ ಬರೀರಿ, ಬರೆದು ಸಹಿ ಮಾಡಿ. ಸರ್ಕಾರಕ್ಕೆ ಸ್ವಲ್ಪ ನಾಚಿಕೆ ಆಗೋ ಥರ ಅದನ್ನು ನಾವು ಮನವಿಯನ್ನು ಸಲ್ಲಿಸೋಣ. ಸರ್ಕಾರ ಅಂದರೆ ನಾವೆಲ್ಲರೂ ಗೌರವಿಸುವಂಥ ಒಂದು ಜನರನ್ನು ಪ್ರತಿನಿಧಿಸುವಂಥ ಒಂದು ಸರ್ಕಾರ. ಅವು ಏನೇ ನಿರ್ಧಾರ ತಗೊಂಡ್ರು ನಾವು ಪ್ರೀತಿಯಿಂದ ಸ್ವಾಗತ ಮಾಡುವಂಥ ನಿರ್ಧಾರ ಅವ್ರು ತಗೋಬೇಕು. ಆದರೆ ಇವತ್ತು ಏನು ನಡೀತಾ ಇದೆ, ಎಲ್ಲರೂ ಚೀತು ಅಂತ ಹೇಳೋದನ್ನು ಸರ್ಕಾರ ಒಪ್ಕೊಳ್ತಾ ಇದೆ ಅಂತಂದ್ರೆ ಇದಕ್ಕೆ ಸರ್ಕಾರ ಅಂತ ಹೆಂಗೆ ಅನ್ನಕ್ಕೆ ಮನಸ್ಸಾಗುತ್ತೆ. ಇವತ್ತೇನು ದಸರಾ ಉದ್ಘಾಟನೆಗೆ ಆಯಾ ಮಹಿಳೆಯರೇ ಒತ್ತಾಯಪೂರ್ವಕವಾಗಿ ವಹಿಸ್ತಾ ಇದ್ದಾರೆ. ಇಡೀ ರಾಜ್ಯ ಬಹಿಷ್ಕಾರ ಆಗ್ತಾ ಇದೆ, ಚೀತು ಆಗ್ತಾ ಇದೆ. ಹೋಗಿ ಆಯಮ್ಮಗ ಚಾಮುಂಡೇಶ್ವರಿ ಮೇಲೆ ಅಭಿಮಾನ ಇದ್ರೆ ನಾನು ಕುಂಕುಮ ವಿಭೂತಿ ಗಂಧ ಅರಿಶಿನ ಹಚ್ಕೊಂಡು ಹೂವು ಮುಡ್ಕೊಂಡು ಹೋಗ್ತೀನಿ ಅಂತಾರ ಅಂತಾಳ ಆಯಮ್ಮ. ಹಂಗನ್ನೋದಿದ್ರೆ ನಾವು ಇವತ್ತೇ ನಾವೇ ಸ್ವಾಗತ ಮಾಡ್ತೀವಿ. ಹಿಂದೆ ಅಬ್ದುಲ್ ಕಲಾಂ ಆಗಿರ್ಲಿ, ಇವರೆಲ್ಲರೂ ಆಗಲಿ, ಅವರೆಲ್ಲ ನಿಸಾರ್ ಅಹಮದ್ ಆಗಲಿ, ಇವರೆಲ್ಲ ನಮ್ಮ ದೇಶದ ಸಂಸ್ಕೃತಿಯನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು ಆಗಲಿ ವಿರೋಧ ಮಾಡಲಿಲ್ಲ. ಈಗ ವಿರೋಧ ಮಾಡ್ತಕ್ಕಂಥ ಹೆಣ್ಮಗಳಿಗೆ ನೀವು ಒತ್ತಾಸೆಯಿಂದ ಉದ್ಘಾಟನೆ ಕರೀತಾ ಇದ್ದೀರಿ ಅಂತಂದ್ರೆ ಎಲ್ಲಿ ಹೋಗ್ತಾ ಇದೆ? ಇದಕ್ಕೆಲ್ಲ ಪ್ರಾಯಶ್ಚಿತ್ತ ಅನುಭವಿಸೋದ್ರಲ್ಲಿ ಯಾವುದೇ ಮಾತಿಲ್ಲ. ಈಗೇನಿದು ಬರ್ದಾರ ಕೂಡಲೇ ನಾವು ಹಿಂದೂಗಳು ಎಂದೂ ಕೂಡ ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಇಂಥ ಕೆಲಸಕ್ಕೆ ಕೈ ಹಾಕಿ ಸುಟ್ಕೊಂಡು ಹೋಗಿದ್ದಾರೆ. ವೈಯಕ್ತಿಕವಾಗಿ ಸುಟ್ಕೊಂಡಿದ್ದಾರೆ, ಪಕ್ಷವನ್ನು ಸುಟ್ಟು ನಾಶ ಮಾಡ್ತಾ ಇದ್ದಾರೆ. ಇದು ಕೇಂದ್ರದಲ್ಲಿ ಅವ್ರ ಜನಗಳಿಗೆ ಯಾರು ಕೂಡ ಅರ್ಥ ಆಗ್ತಾ ಇಲ್ಲ. ಇವತ್ತು ಏನ್ ನಡೀತಾ ಇದೆ ಹೇಳ್ತಾ ಇದ್ದೀನಿ. ನಮ್ಮ ವೀರಶೈವ ಲಿಂಗಾಯತ ಅಂದ್ರೆ ಎಲ್ಲ ಜನರನ್ನ ಪ್ರೀತಿಸುವಂಥದ್ದು, ಎಲ್ಲ ಜನರಿಗೆ ಸಂಸ್ಕಾರ ಕಟ್ಟಿಸ್ತಕ್ಕಂಥದ್ದು, ಎಲ್ಲ ಜನರಿಗೆ ಅಪ್ಕೊಳ್ತಕ್ಕಂಥದ್ದು. ಇವಾಗ ನಮ್ಮಲ್ಲೇ ಒಡಕನ್ನು ಹುಟ್ಟಿಸುವಂತ ಕೆಲಸ ಸಿದ್ದರಾಮಯ್ಯನವರು 1917ರಲ್ಲಿ ಮಾಡಿದ ಮೇಲೆ ಅದರಲ್ಲಿ ಯಾರು ಲಿಂಗಾಯತ ಸಚಿವರು ಇಂಟ್ರೆಸ್ಟ್ ಆಗಿ ವಹಿಸಿದ್ರು ಅವರೆಲ್ಲ ಚುನಾವಣೆಯಲ್ಲಿ ಖಚಿತವಾಗಿ ಸೋತೋಗ್ಬಿಟ್ರು ಅವರು. ಇದು ತೋರಿಸ್ತಕ್ಕಂಥ ಶಕ್ತಿ. ಇವತ್ತೇನ್ ಮಾಡ್ತಾ ಇದ್ದಾರೆ, ಬಸವಣ್ಣನವರ ಮೂರ್ತಿಯನ್ನು ಮುಂದಿಟ್ಟುಕೊಂಡು ಒಂದು ಜಾಗತಿಕ ಲಿಂಗಾಯತ ಮಠಾಧೀಶರಂತ ಮಾಡಿಕೊಂಡು ಸಂಸ್ಕೃತಿ ನಾಯಕ ಬಸವಣ್ಣ ಅಂತ ಅಭಿಯಾನ ಮಾಡಿಕೊಂಡು ಪಾಪ ನಮ್ಮ ಸೋಮಶೇಖರ ರೆಡ್ಡಿಯವರೆಲ್ಲ ಬಸವಣ್ಣ ಕೂಡ ಕೈ ಮುಕ್ಕೊಂಡು ಹೋಗ್ತಿರ್ತಾರೆ. ಅದು ಸಿದ್ದರಾಮಯ್ಯನವ್ರ ಕುತಂತ್ರ ಇನ್ನೂ ನಮ್ಮ ಸೋಮಶೇಖರ ರೆಡ್ಡಿಯವರಿಗೆ ಗೊತ್ತಾಗಿದೆ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.